ಏನ್ ಮನುಷ್ಯನ ದೇವರ ಅವನೇನ್ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ಅಯ್ಯೋ ತೆರಿಗೆ, ನಾನು ನಿನಗೆ ಟ್ರೈನಿಂಗ್ ಕೊಟ್ಟಿದ್ದು ಅವನ ಹತ್ರ ಬಾಯಿ ಬಿಡ್ಸು ಅಂತ ಸಾಯಿಸಕ್ ನೋಡ್ತಾ ಇದ್ಯಾ? ಕಾನೂನ ಕೈ ತಗೊಳಕ್ ನೋಡ್ತಾ ಇದ್ಯಾ ನೀನು? ಅಯ್ಯೋ ನಿನ್ನ ಅವನೇನಾದ್ರೂ ಹೆಚ್ಚು ಕಡಿಮೆ ಆಗಿ ಸತ್ತೋಗ್ಬಿಟ್ರೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಯಾರ್ ಜವಾಬ್ದಾರಿ? ಹೂ ಇಸ್ ಗೋಯಿಂಗ್ ಟು ರೆಸ್ಪಾನ್ಸಿಬಲ್ ಫಾರ್ ದಟ್? ಏನೋ ಬಾಬಾ ನೀವು ತಾನು ತಗ್ಲಾಕ್ಸಿದ್ದೀನಿ ನನ್ಗೆ. ಏನೋ 2 ಟ್ರಿಕ್ಸ್ ಹೇಳ್ಕೊಟ್ರೆ ನನಗೆ ಗಿಮಿಕ್ ಮಾಡ್ತಾವಳೆ. ನಿನ್ನ ಹೆಸರು ಶೈತಾನ್ ರಾಜ, ಅದು ನಿಜವಾದ ಶೈತಾನು. ಗೊಗ್ಗಯ್ಯ ಕಿರ್ಚ್ಬೇಡ, ಹೋಗು. ಮೊದ್ಲು ಹೇಳಬಾರ್ದೇನ್ರು? ಮುಂಚೆನೆ ಹೇಳಿದ್ರೆ ಸ್ಟೂಲ್ ಹಾಕೊಂಡು ಫೈಟಿಂಗ್ ಮಾಡ್ತಿದ್ದ. ಸರ್ ನಂಗೆ ಡೌಟು, ದೆವ್ವ ಇದೆಯಾ ಸರ್? ಒದ್ದೆ ಆಗ್ಬಿಟ್ಟಿದೆ ಕಣ್ರು. ಹೆಂಗಿತ್ತು ದೆವ್ವದ ಎಕ್ಸ್ಪೀರಿಯನ್ಸು? ನಿನಗಿಂತ ವಿಕರವಾಗಿದೆಯಲ್ಲೋ. ನಾ ಹೇಳ್ಕೊಂಡೋಯ್ತು. ಅಂಜಲಿ, ಸರ್ ಸೀರೆ ಕೆಳಗೆ ಕಾಲ್ ಕಾಣಿಸ್ತಾ ಇದೆ ಸರ್, ದೆವ್ವ ಅಲ್ಲ. ಸಾರಿ ಸ್ವಲ್ಪ ಲೇಟ್ ಆಯ್ತು. ಅವ್ರು ಕರೆಕ್ಟ್ ಟೈಮ್ ಬಂದ್ರು. ಇದ್ಕಿದಾಗೆ ಡೋರ್ ಲಾಕ್ ಆಗೋದು, ಫೋನ್ ಸಿಗ್ನಲ್ ಹೊಟ್ಟೋಯ್ತು. ಹೌದು, ನೀವೆಲ್ಲ ಯಾಕೆ ಒಂಥರ ಇದೀರಾ? ಏನಾಯ್ತು? ನಿಮ್ ಸಿಸ್ಟರ್ ಬಂದು ಎಲ್ಲ ಏನ್ ಹೇಳ್ತಾ ಇದ್ದೀರಾ? ಏನು ಅರ್ಥ ಆಗ್ತಾ ಇಲ್ಲ. ನಮಗೂ ಏನು ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಎಲ್ಲ ಮುಗಿದೋಗಿತ್ತು. ರಾಜ್, ಈಗ ಬಾಡಿ ಲ್ಯಾಂಗ್ವೇಜ್, ಬೇಸ್ ವಾಯ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ ರಾಜ್. ನೀನೇನೋ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ಯಾ, ಅಲ್ಲಿ ಪರ್ಫಾರ್ಮೆನ್ಸೇ ಮುಗಿದೋಯ್ತಲ್ಲಮ್ಮ. ಡೈರೆಕ್ಟರ್ ಆಗಬೇಕು ಅಂತ ಕನಸಿಟ್ಕೊಂಡಿರೋ ಸತ್ಯ ತನ್ನ ಲೈಫ್ನಲ್ಲಿ ನಡೆದ ಈ ಎಲ್ಲ ಘಟನೆಗಳನ್ನ ಇಟ್ಕೊಂಡು ಒಂದೊಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ದ. ಪ್ರೊಡ್ಯೂಸರ್ CR ಮನೋಹರ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ದ. ಕತೆ ಇಷ್ಟ ಆಗಿ ಅವ್ರು ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾಗೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ, ಮುಹೂರ್ತ ಶಾಟ್, ಆಲ್ ದ ಬೆಸ್ಟ್.